ವೆಲ್ಕಮ್ ಟು ಆರ್ ಚಾನೆಲ್. ನಟ ಉಪೇಂದ್ರ ಅವರು ಕಳೆದ ಕೆಲವು ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಮಾಡುತ್ತಿರುವ ಪೋಸ್ಟ್ಗಳು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿವೆ. ದಿನಕ್ಕೊಂದು ಪೋಸ್ಟ್ ಹಂಚಿಕೊಳ್ಳುವ ಮೂಲಕ ಅವರು ಅಭಿಮಾನಿಗಳ ಗಮನ ಸೆಳೆಯುತ್ತಿದ್ದಾರೆ. ಮೊನ್ನೆ ಅಂದರೆ ಮಾರ್ಚ್ 14ರಂದು ಅವರು ಹೊಸದೊಂದು ಲಿಂಕ್ ಬಿಡುಗಡೆ ಮಾಡುತ್ತೇನೆ ಎಂದು ಹೇಳಿದ್ದರು. ಅದಾದ ಬಳಿಕ ಮಾರ್ಚ್ 15ರಂದು ಗ್ಯಾಸ್ ಸಿಲಿಂಡರ್ ಫೋಟೋ ಹಂಚಿಕೊಂಡು ಕಾದು ನೋಡಿ ಎಂದು ಬರೆದುಕೊಂಡಿದ್ದರು. ಇದೀಗ ಮಾರ್ಚ್ 16ರಂದು ಮತ್ತೆ ಹೊಸ ಪೋಸ್ಟ್ ಹಂಚಿಕೊಂಡಿರುವ ಉಪೇಂದ್ರ ಈ ಬಾರಿ ಸಿಲಿಂಡರ್ ಸಮಸ್ಯೆಗೂ ನನಗೂ ಲಿಂಕ್ ಇಲ್ಲ ಎಂದು ಹೇಳಿದ್ದಾರೆ. ಕಳೆದ 3 ದಿನಗಳಿಂದ ಉಪೇಂದ್ರ ಅವರು ಲಿಂಕ್ ಬಗ್ಗೆ ಬ್ಯಾಕ್ ಟು ಬ್ಯಾಕ್ ಪೋಸ್ಟ್ಗಳನ್ನು ಮಾಡುತ್ತಿದ್ದು, ದಿನಬಳಕೆ ಗ್ಯಾಸ್ ಸಿಲಿಂಡರ್ ವಿಷಯವನ್ನು ವ್ಯಂಗ್ಯವಾಗಿ ಹೇಳುವ ರೀತಿಯಲ್ಲಿ ಕೆಲವು ಸಾಲುಗಳನ್ನು ಬರೆಯುತ್ತಿದ್ದಾರೆ. ತಾವು ಹಂಚಿಕೊಂಡಿರುವ ಪೋಸ್ಟ್ನಲ್ಲಿ ತಾನು ಹಾಕಿದ ಲಿಂಕ್ಗೂ ಸಿಲಿಂಡರ್ ಫೋಟೋಕ್ಕೂ ಮತ್ತು ಜನರು ಅರ್ಥಮಾಡಿಕೊಂಡ ರೀತಿಗೂ ಯಾವುದೇ ಸಂಬಂಧ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ಗ್ಯಾಸ್ ಸಿಲಿಂಡರ್ ಸಮಸ್ಯೆಗೂ ನನಗೂ ಲಿಂಕ್ ಇಲ್ಲ. ಆದರೂ ನನಗೇಕೆ ಈ ಗ್ಯಾಸ್ ಟ್ರಬಲ್? ನಾನು ಮುಂದೆ ಹಾಕೋ ಲಿಂಕ್ಗೂ ನಿಮಗೂ ಲಿಂಕ್ ಇಲ್ಲ. ಆದರೂ ಲಿಂಕ್ ಹಾಕ್ತೀನಿ. ಯಾವಾಗ ಅನ್ನೋದು ನೋಡೋಣ. ಆದ್ರೆ ಕ್ಲಿಕ್ ಮಾಡ್ಬೇಡಿ, ಕೇಳಲೂ ಬೇಡಿ ಎಂದು ಅವರು ಕ್ಯಾಪ್ಷನ್ ಬರೆದು ಸಿಲಿಂಡರ್ ಫೋಟೋ ಹಂಚಿಕೊಂಡಿದ್ದಾರೆ. ಇದನ್ನು ನೋಡಿ ಅಭಿಮಾನಿಗಳು ವಿವಿಧ ರೀತಿಯಲ್ಲಿ ಚರ್ಚೆ ಮಾಡುತ್ತಿದ್ದಾರೆ. ಕೆಲವರು ಈ ಸಿಲಿಂಡರ್ ವಿಚಾರವನ್ನು ಆಧರಿಸಿ ಹೊಸ ಸಿನಿಮಾ ಮಾಡುತ್ತಿದ್ದಾರಾ ಎಂದು ಪ್ರಶ್ನೆ ಮಾಡುತ್ತಿದ್ದಾರೆ. ಮತ್ತೊಬ್ಬರು ಉತ್ತಮ ಪ್ರಜಾಕೀಯ ಪಕ್ಷದ ಮೂಲಕ ಜನರಿಗೆ ಯಾವುದಾದರೂ ಸಂದೇಶ ನೀಡಲು ಪ್ರಯತ್ನ ಮಾಡುತ್ತಿದ್ದಾರಾ ಎಂಬ ಅನುಮಾನ ವ್ಯಕ್ತಪಡಿಸುತ್ತಿದ್ದಾರೆ. ಒಟ್ಟಿನಲ್ಲಿ ಉಪೇಂದ್ರ ಅವರು ಹೇಳುತ್ತಿರುವ ಈ ಲಿಂಕ್ ಯಾವ ವಿಷಯಕ್ಕೆ ಸಂಬಂಧಿಸಿದೆ ಎಂಬುದು ತಿಳಿಯಲು ಅಭಿಮಾನಿಗಳು ಮುಂದಿನ ಪೋಸ್ಟ್ಗಾಗಿ ಕಾದಿದ್ದಾರೆ.